ಗುಡ್ ಮಾರ್ನಿಂಗ್ ಫ್ರಮ್ ಡೆಹ್ರಾಡೂನ್ ಉತ್ತರಾಖಂಡ್. ನಾವಿವಾಗ ಚಾರ್ಧಾಮ್ ಯಾತ್ರೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಡ್ರೈ ಫ್ರೂಟ್ಸ್, ಸ್ವಲ್ಪ ಎಸೆನ್ಷಿಯಲ್ ಶಾಪಿಂಗ್ ಮಾಡಿ ಬಿಡ್ತಾಯಿದ್ದೀವಿ. ಡೆಹ್ರಾಡೂನ್ ಉತ್ತರಾಖಂಡ್ ಕ್ಯಾಪಿಟಲ್ ಡೆಹ್ರಾಡೂನ್. ಐ ವಿಲ್ ಬಿ ಹೆಡಿಂಗ್ ಟು ಯಮುನೋತ್ರಿ. ಹೋದೆ and tomorrow we'll have a darshan at Yamunotri. So that's it for the morning. ಉತ್ತರಾಖಂಡ್ ಅವ್ರಿಗೂ ಫೋನ್ ಮಾಡಿಸಿದ್ರೆ ಏನಿಲ್ಲ, ಆ ಥರ ಏನಿಲ್ಲ. ಅಲ್ಲಿ ಗಂಗೋ ಅಲ್ಲಿ ಒಂದೊಂದು ಜಾಗ ಇರ್ತದೆ, ಅಲ್ಲಿ ಗಾಡಿ ಎತ್ಕೊಂಡು ಹೋಗೋಕ್ಕಾಗಲ್ಲ. ಅಂಥ ಕಡೆ ನೀವು ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಏನಾದರೂ ಬೇರೆ ಏನಿರ್ತೈತೋ ಅದು ಅರೇಂಜ್ ಮಾಡ್ಕೊಂಡು ಹೋಗ್ರಿ, ಅಷ್ಟು ಬಿಟ್ಟರೆ ಓಡಾಡ್ಬೋದು ಉತ್ತರಾಖಂಡಲ್ಲಿ ಅಂತ ಹೇಳಿದ್ರು. ನಾವೆಲ್ಲ ಅದು ಹಿಂಗೆ ಯಾರು ಸಿಕ್ಕಿದ್ರು ಹೋಟ್ಲಲ್ಲಿ ಹೇಳಿದ್ರು ಅಂದರೆ ಅದೇ ಅವ್ರದ್ದು ಟ್ರಾವೆಲ್ ಏಜೆನ್ಸಿ ಅಂತ ಸೆಟ್ಟಿಂಗ್ ಇರ್ತೈತಲ್ಲ, ಅದಕ್ಕೆ ಸುಮ್ಮನೆ ಭಯ ಅಷ್ಟೇ ಅಂತ. ಸರಿ, ಇವಾಗ ಈ ಕಾರ್ದು ಇದು ಮಾಡಿಸೋದು ಬೇಡವಾ ಯಾರನ್ನು? ಬಾ ನೋಡ್ರಿ, 164 ಕಿಲೋಮೀಟರ್ಸು, 6 hours ಲೆಫ್ಟ್. ನಾಗರಾಜ್ ಏನಂದ? ಹೋಗ್ಬೋದು ಬ್ರೋ, ಆರಾಮಾಗಿ ಹೋಗ್ಬೋದು, ತಲೆನೇ ಕೆಡ್ಸ್ಕೊಂಡು. So ನಾವೀಗ ಉತ್ತರಾಖಂಡ್ ಮೌಂಟೇನ್ಸ್ ಓಕೆ. ನಾವಿವಾಗ ಹಿಲ್ ಸ್ಟೇಷನ್ ಮುಸುರಿಲಿದ್ದೀವಿ. ಒನ್ ಆಫ್ ದ in India, Mussoorie. This is the Mussoorie city. You can see fog-filled hill stations around. Many cafes. ತುಂಬಾ ರೆಸ್ಟೋರೆಂಟ್ಸ್ ಇದಾವೆ ಇಲ್ಲಿ. ನಾನು ಆನ್ ದ ವೇ ಟು ಯಮುನೋತ್ರಿ. ಇಟ್ಸ್ ಒನ್ ಆಫ್ ದ ಟೂರಿಸ್ಟ್ ಡೆಸ್ಟಿನೇಷನ್ ಮುಸ್ಸೂರಿ. ಇಲ್ಲೂ ತುಂಬ ಜನ ಬರ್ತಾರೆ ನೋಡೋದಕ್ಕೆ, ತುಂಬ ಟ್ರಾಫಿಕ್ ಇದೆ. ತುಂಬ ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಎಲ್ಲ ಇದೆ ಇಲ್ಲಿ. Mountains, Gandalf. Mountains. ಕಾಣೋದಿಲ್ಲ. ನಿಲ್ಸೋರು ನೋಡಲಿ. ಆಯ್ತು, ವಿಡಿಯೋ ಮಾಡಲಾ? ಬರ್ತಲ್ಲ? ಅದು ಬರಲ್ಲ, ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ. ನಾವು ಇಂದು ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶವನ್ನು ದಾಟಿ ಉತ್ತರಾಖಂಡದಲ್ಲಿ ಕಾರನ್ನು ಚಲಾಯಿಸುತ್ತಾ ಹೋಗುತ್ತಿದ್ದೇವೆ. ನನ್ನಲ್ಲಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಹುಡುಕುತ್ತಾ ಪ್ರಯಾಣಿಸುತ್ತಿದ್ದೇನೆ. ನಮಸ್ಕಾರ ಫ್ರೆಂಡ್ಸ್. ನಾವು ತತ್ತರವಾಗಿದ್ದೇವೆ. ಸೊ ನಾವಿವಾಗ ಬರ್ಕೋಟ್ ಅಲ್ಲಿದ್ದೀವಿ ನಮ್ಮ ಯಮುನೋತ್ರಿ ಯಾತ್ರೆಯಲ್ಲಿ. ಬರ್ಕೋಟ್ ಇಟ್ಸ್ ಒನ್ ಆಫ್ ದ ಪ್ಲೇಸಸ್ ವೆರ್ ಯು ಕ್ಯಾನ್ ಸ್ಟೇ. ನೆಕ್ಸ್ಟ್ ಸ್ಟಾಪ್ ಬಂದು ಜಾನಕಿ ಚೆಟ್ಟಿ. ಬರ್ಕೋಟ್ ಅಥವಾ ಜಾನಕಿ ಚೆಟ್ಟಿಲಿ ನೀವು ಸ್ಟೇನ ಬುಕ್ ಮಾಡಿಕೊಂಡು ಸ್ಟೇ ಆಗಿ ನೆಕ್ಸ್ಟ್ ಮಾರ್ನಿಂಗ್ ಯಮುನೋತ್ರಿ ದರ್ಶನ ಮಾಡ್ಬೋದು. ಇದು ಬರ್ಕೋಟ್ ಸಿಟಿ. ಇಲ್ಲಿಂದ ಯಮುನೋತ್ರಿ 50 ಕಿಲೋಮೀಟರ್ಸ್ ಆಗುತ್ತೆ. ಜಾನಕಿ ಚೆಟ್ಟಿಲಿ ಮಾಡಿದ್ರೆ ನೀವು ಡೈರೆಕ್ಟ್ ಅಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡ್ಬೋದು. ನಾವು ಜಾನಕಿ ಚೆಟ್ಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಪ್ಲೇಟ್ ತಿಳಿಸ್ತೀವಿ. ತೋರಿಸ್ತಾ ಇದ್ದೀನಿ. ಕ್ರಾಸಿಂಗ್ ಯಮುನಾ ಬ್ರಿಡ್ಜ್.
ಹೋಗ್ತಾ ಇದ್ದೀವಿ. ರೂಮ್ನ ಜಾನ್ಕಿ ಚಟ್ಟಿಲಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ನದಿಗಳು ಬ್ರಿಡ್ಜ್ ಇದ್ದಾವೆ. ಸೊ ನಾವೀಗ ಡೀಪ್ ಮೌಂಟೇನ್ಸ್ ಆಫ್ ಯಮುನೋತ್ರಿಲಿದ್ದೀವಿ. ಹಾಂ, ಕುಕ್ಕರ್ ಇಲ್ಲ, ಅವ್ರದ್ದು ಐತಂತ ಕುಕ್ಕರ್. ಅವನು ಹೇಳ್ದ. ಸೊ ಡೀಪ್ ಮೌಂಟೇನ್ಸ್ ಆಫ್ ಉತ್ತರಾಖಂಡಲ್ಲಿ ನಮ್ಮ ಸ್ಟೇ. ಇದು ನಮ್ಮ ಸ್ಟೇ, ಸರೌಂಡೆಡ್ ಬೈ ಹ್ಯೂಜ್ ಮೌಂಟೇನ್ಸ್. ಯಮುನೋತ್ರಿ ಇಲ್ಲಿಂದ ಸಮ್ 9 minutes. ಸೊ ನಾವೀಗ ನಮ್ಮ ರೂಮ್ಸ್ಗೆ ಹೋಗಿ ಸ್ಟೇ ಆಗಿ ಬೆಳಗ್ಗೆ ಎದ್ಬಿಟ್ಟು ಯಮುನೋತ್ರಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಇಟ್ಸ್ ಅಬೌಟ್ 6 kilometers ಟ್ರೆಕ್. ಸೊ ಇವತ್ತು ನಮ್ಮ ಯಮುನೋತ್ರಿ ಯಾತ್ರೆ ಸ್ಟಾರ್ಟ್. ಚಾರ್ಧಾಮ್ ಯಾತ್ರೆ ಇವತ್ತು ನಮ್ಮ ಸ್ಟಾರ್ಟ್ ಆಗಿದೆ. ನಾಳೆ ಯಮುನೋತ್ರಿ. ಇದು ನಮ್ಮ ರೂಮ್ಸ್, ಕಾಟೇಜಸ್. ಪಕ್ಕದಲ್ಲಿ ಯಮುನಾ ನದಿ ಹರಿತಾ ಇದೆ. ಸೌಂಡ್ ಕೇಳಿಸ್ತಾ ಇದೆ ಅನ್ಕೊತೀನಿ. ಸೊ ಅಷ್ಟೇ. ಸೊ ಟು ಕಂಟಿನ್ಯೂ, ದಿಸ್ ಇಸ್ ಅವರ್ ಕಾಟೇಜ್. ಯಮುನಾ ನದಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಪಕ್ಕದಲ್ಲೇ ಹರಿತಾ ಇದೆ. ಸೊ ಇನ್ನು ಮುಂದೆ ಈಗ ಯಮುನಾ ತಾಯಿ ನದಿ, ದ ರಿವರ್. ವಾಟರ್ ಫ್ಲೋ ಅಷ್ಟಿಲ್ಲ. ದಿಸ್ ಇಸ್ ದ ರಿವರ್ ವಿಚ್ ಇಸ್ ಫ್ಲೋಯಿಂಗ್. ಸೊ bye bye guys. I think we're gonna cook our food now. So we got our rice, puliyogre, and we'll eat it here and rest for the day. Bye bye. Inside the kitchen of this homestay, ನಾವೀಗ ಪುಳಿಯೋಗರೆ ಗೊಜ್ಜು ಕುಕ್ ಮಾಡ್ತಾ ಇದ್ದೀವಿ. ಅವ್ರ ಮೇನ್ ಕುಕ್ ಯಶವಂತ್, ಅಸಿಸ್ಟೆಂಟ್ ಅಜಯ್. ಪುಳಿಯೋಗರೆ ಗೊಜ್ಜು ಸೌತ್ ಇಂಡಿಯನ್ ಪುಳಿಯೋಗರೆ ಗೊಜ್ಜು. ನಮ್ಮ ಕಡೆ ಜನಗಳಿಗೆ ಪುಳಿಯೋಗರೆ ಗೊಜ್ಜು ಅಂದರೆ ಗೊತ್ತಿಲ್ಲ. ಸೊ ಈಗ ನಾವು ರೈಸ್ ಕುಕಿಂಗ್ ತೆಗೆದ್ಬಿಟ್ಟು ತುಂಬ ಹೆದರ್ಕೊತಾ ಇದ್ದಾನೆ ಅಜಯ್. ತುಂಬ ಕಷ್ಟಪಡ್ತಾ ಇದ್ದಾನೆ. ಥಿಂಕ್ ಅವನು ಕಿಚನಲ್ಲಿ ಅಷ್ಟು ದಿನ ಟ್ರೈ ಮಾಡಿಲ್ಲ ಅನ್ಸುತ್ತೆ. ಸೂಪರಾಗೈತೆ. ಅಕ್ಕಿ ಅನ್ನ ಗೊಜ್ಜು ಕಲ್ಸ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಸುಖ ತೋರಿಸ್ತೀವಿ ಫ್ರೆಂಡ್ಸ್. ಏನು ಕರೆಕ್ಟ್ ಆಗೈತೆ ಅಕ್ಕಿ. ಅಕ್ಕಿ ಒಂದು ಹೆವಿ ಆಗಿಟ್ಟಿದೆಯಲ್ಲ. ಅವರು ತಿಂತೀನಿ ಅಂದ್ರಲ್ಲ. ಕರೆಕ್ಟ್. ಮಿಕ್ಸ್ ಮಾಡ್ದ ಇನ್ನ ಐತೆ ಗೊಜ್ಜು ಮಾಡೋದು ಎಷ್ಟೊತ್ತು. ಹಾಂ, ಬೇಜಾನಾಯ್ತು. ಅಕ್ಕಿ ನೈಟಿಗೆ ಬೇಕಾದ್ರೆ ಇನ್ನೊಂದ್ಸತಿ ತಿನ್ಬೋದು. ಅದಕ್ಕೆ ನಾನು ಏನೋ ನನಗೂ ಗೊಜ್ಜು ಗಿಜ್ಜು ಹಾಕ್ಕೊಂಡು ಒಳ್ಳೆ ತಿಂದಿಲ್ಲ ಅಂದರೆ ಗೊಜ್ಜು ಬೇಜಾನಾಯ್ತು. ಸೊ ಇವಾಗ ಫುಡ್ ಸರ್ವ್ ಮಾಡ್ತಾ ಇದ್ದಾರೆ ನಮ್ಮ ಮೈನ್ ಚೆಫ್. ಓ ಬಂದಿದೆ ಪುಳಿಯೋಗರೆ. ಯಾವ ಥರ ಇದೆ ತಿಂದು ನೋಡಿ ಹೇಳ್ತೀನಿ. ಸೊ ಪುಳಿಯೋಗರೆ ತಿಂದಿದ್ದಾಯಿತು. ಈಗ ನಿಲುಫರ್ ಚಾಯ್. ಯಶವಂತ್, ಈ ಥರ ಯಾವುದಿದು ಉತ್ತರಾಖಂಡ್ ಹಿಲ್ಸಲ್ಲಿ ನಿಲೋಫರ್ ಚಾಯ್ ಕುಡಿಯೋಕೆ ನಾನು ಅದೃಷ್ಟ ಇರಬೇಕು. ಕೇಳ್ಕೊಂಬಂದಿರಬೇಕು ಅಂತಾರಲ್ಲ ಅದು ಅವ್ರು ಹೇಳಿದ ಅರ್ಥ.
ನಿಲುಫರ್ ಚಾಯ್ ಮಾಡ್ತಾ ಇದ್ದಾರೆ. ಯಶವಂತ ಅವ್ರ ಸ್ಪೆಷಾಲಿಟಿ ಅದು, ಸ್ಪೆಷಾಲಿಟಿ ಅವ್ರದ್ದು. ಯಾವಾಗಲೂ ಸೂಪರ್ ಹಿಟ್ ಆಗಿರುತ್ತೆ. ನಿಲೋಫರ್ ಚಾಯ್ನ ಅವ್ರು ತಿನ್ನೋದು ಅವ್ರು ಕುಡಿದೆ ಅಲ್ಲದೆ ಇಲ್ಲಿ ಬಂದು ಉತ್ತರಾಖಂಡ ಜನತೆಗೂ ಕೂಡ ಆ ಟೇಸ್ಟು, ಪುಳಿಯೋಗರೆ ಟೇಸ್ಟು ಮತ್ತು ನಿಲುಫರ್ ಚಾಯ್ ಟೇಸ್ಟು ಕೊಟ್ಟು ಮೆಚ್ಚಿದ್ದಾರೆ. ಕರ್ನಾಟಕದ ಕೀರ್ತಿ, ಹೈದರಾಬಾದ್ ಚಾಯ್ ಕೀರ್ತಿಯನ್ನು ಹರಡ್ತಾ ಇದ್ದಾರೆ ಉತ್ತರಾಖಂಡದವರೆಗೂ. ಕರ್ನಾಟಕದಿಂದ ಉತ್ತರಾಖಂಡವರೆಗೂ ಕೂಡ ಆ ಟೀದು ಘಮ ಘಮ ಕಂಪು, ಆ ಪುಳಿಯೋಗರೆ, ಅಯ್ಯಂಗಾರ್ ಪುಳಿಯೋಗರೆ ಟೇಸ್ಟು ಹರಡ್ತಾ ಇದೆ. ಟೀನ ಕುಡಿಯೋ ಟೈಮಲ್ಲಿ ಟೇಸ್ಟ್ ಹೇಳ್ತೀನಿ ಈಗ. ಬಾಯ್. Hello, बाहर जाके स्टेटस डालो. So this is our chai. It's done. बहुत cool. ಯಶವಂತಣ್ಣ ಬಾ. ಸೂಪರ್ ಆಗಿದೆ ಟೀ. ಈ ವೆದರ್ಗೆ ನಮ್ಮನ್ನು ಹಿಮಾಲಯಸಲ್ಲಿ ಟೀ ಕುಡಿಯೋ ಫೀಲೇ ಬೇರೆ, ಸಗಲಾಗಿದೆ. ಬಾಯ್ ಬಾಯ್. ಸೊ ಟೀ ಕುಡ್ದೆಲ್ಲ ಇಂಪ್ರೆಸ್ ಆಗಿ ಕೈಸಾ था ಟೀ ಬೈ? बहुत अच्छा, बहुत अच्छा. 5 स्टार होटल में नहीं मिलेगी ऐसी चाय जैसे भैया बनाई. ಸೊ ಟೀ ಪೌಡರ್ ಅಡ್ರೆಸ್ ತೊಗೊತಿದ್ದಾರೆ. ಟೀ ಪೌಡರ್ ಎಲ್ಲಿ ಸಿಗುತ್ತೆ ಇದು ಅಂತ. निलोफर एक्चुअली निलोफर है ना, हैदराबाद में फेमस दुकान है. उधर हैदराबाद में मिलेगा, ये अमेजोन में मिलेगा. पहले हमने निलोफर में आपने भी किया था. बालाजी पैराडाइज को भेजा और हम भेजेंगे, 19 पैराडाइज. मैं भेजेंगे. नहीं, वो अभी नेटवर्क नहीं है ना, हम सेव करेंगे. Nilofer tea spreading across the India. 19 पैराडाइज के लिए राहुल रावण. So that's it for today, I guess. Bye bye. 19 पैराडाइज काम कर रहे हो. देखे ना, एक्सपर्ट बರುತ್ತೆ ಇಂಟರ್ನೆಟ್.